ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾ. ಸ್ವಾಮಿ, ನೀವು ಅಂದಿದ್ದು ಈ ಊರಿನ ಕುಲಕಂಟಕನಾದ ಇವರ ಸ್ನೇಹ ಸಂಬಂಧವೇ. ಅಂತ ಸ್ನೇಹಿತರು ಸಹವಾಸ ಮಾಡಬಾರ್ದಾಗಿತ್ತರಿ. ಶಾಂತ, ಮನೆಗೆ ಬಂದ ಅತಿಥಿಗಳಿಗೆಲ್ಲ ಹಾಗೆಲ್ಲ ಮಾತನಾಡಬಾರ್ದು. ಹೋಗು, ಬೇಗ ಕಾಫಿ ತೆಗೆದುಕೊಂಡು ಬಾ. ಒಟ್ಟಿನೊಳಗ ವಿಷ ಇಟ್ಟುಕೊಂಡು ಆದರೆ ಹಾವಿನಂತಿರುವಾಗ ಹಾವಿಗೆ ಎಷ್ಟೊಂದು ಹಾಲನ್ನು ಉಳಿಸಿದರೂ ತನ್ನ ವಿಷವನ್ನು ಬಿಡುವುದಿಲ್ಲ ರೀ. ಓ ಐ ಸಿ. ಶಾಂತ, ನಾನು ಬುದ್ಧಿವಂತ, ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಹಠ ಮಾಡಬೇಡ. ಹೋಗು, ಬೇಗ, ಆದಷ್ಟು ಬೇಗ ಕಾಫಿ ತೆಗೆದುಕೊಂಡು ಬಾ. ಕಾಳಿಂಗ, ಯಾಕೆ ಮೌನವಾಗಿ ಬಿಟ್ಟಿರಲ್ಲ? ಇಲ್ಲ, ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆಯಾ? ಯಾಕೆ ನನ್ನ ಹೆಂಡತಿ ಮಾತಾಡೋದಕ್ಕೆ ಬೇಜಾರ? ಇಲ್ಲ, ಇಂಥ ಮಡಿದನ್ನು ಪಡೆದು ನೀನು ಪುಣ್ಯವಂತ, ಅದಕ್ಕೆ ಖುಷಿ ಆಗ್ತಾ ಇದೆ. ಹೌದಾ? ತುಂಬಾ ಸಂತೋಷ. ನೋಡು ಶಾಂತ, ಮನೆ ಕಡೆ ಅಂತ ಯಾರೂ ಇಲ್ಲ, ನೀನೊಬ್ಬಳೇ ಇದೆಯಾ. ನಮ್ದು ತಾಲೂಕು ಆಫೀಸಿಗೆ ಕೆಲಸ ಇದೆ, ಸ್ವಲ್ಪ ತಹಶೀಲ್ದಾರ್ ಹೋಗಿ ಬರ್ತಾ ಇದ್ದೀವಿ. ಸ್ವಲ್ಪ ಮನೆ ಕಡೆ ಜೋಪಾನವಾಗಿರು. ಹಾ, ಬನ್ನಿ ಕಾಳಿಂಗ, ಹೋಗೋಣ ಬನ್ನಿ. ಆಯ್ತು. ದೇವ ಮಾರುತೇಶ್ವರ, ಇದೇನಿದು? ನನ್ನ ಗಂಡ ಈ ಕಾಳಿಂಗಿನ ಸ್ನೇಹ ಸಂಬಂಧವನ್ನೇ ಬೆಳೆಸಿದ್ದಾನೆ. ಆದ್ರೆ ಇವನೊಬ್ಬ ಕುಲಕಂಟಕನಾದ ಎಂದು ಇವರಿಗೆ ಇನ್ನೂ ತಿಳಿದಿಲ್ಲವೇ? ಹಾಗಾದ್ರೆ ನಾನೇನು ಮಾಡಲಿ? ಮುಂದೆ ನನ್ನ ಜೀವನದ ಗತಿ ಏನು? ಶಾಂತ, ದುಃಖಿಸಿಕೊಂಡು ಏನು ಪ್ರಯೋಜನ. ಕಣ್ಣು ತುಂಬಾ ಕಣ್ಣೀರು ತುಂಬಿಕೊಂಡಿದ್ದು ನಾನು ಒರೆಸಿಕೊಂಡು ನೋಡು. ನಿನಗೆ ಬಂದ ಕಷ್ಟನಾರು ಬಯಲಾಗಬಹುದು. ಈ ನೀಚ, ನೀನೇಕೆ ಇಲ್ಲೋ? ನೀನೇ ಗೆಳೆಯ. ಏ ಶಾಂತ, ಶಾಂತ ಅನ್ನು ಕರ್ಪೂರ ಗೊಂಬೆ ಎಲ್ಲಿ ಇರ್ತದೆಯೋ ಅಲ್ಲಿ ಈ ಕಾಳಿಂಗ ಇದ್ದರೇ ಅದಕ್ಕೆ ಚಂದ. ಹೇಳ್ತು ಬಂಡ, ನನ್ನ ಗಂಡನಿಗೆ ಕಾಗದ ಪತ್ರ ಬರೆದು ಸುಳ್ಳು ಅಂತ ಹೇಳಿ, ಆದರೆ ಅವರಿಗೆ ಬುದ್ಧಿಯನ್ನು ಗೆಲ್ಲಿಸಿ, ಬುದ್ಧಿ ಭ್ರಮೆಯನ್ನ ಮಾಡಿ ಬಲೆ ತೆಗೆದುಕೊಂಡ ದ್ರೋಹಿ ಮಿತ್ರ ನೀನು. ಮಿತ್ರದೋಯೇ ಶಾಂತ, ಶತ್ರುವಿನ ಪಂಜರಿಂದ ಹೊರಗೆ ಮಾಡಿದ ನಾನು ಮಿತ್ರದೋಯೇ. ಮತ್ತೇನು? ಯಾರಿಲ್ಲದ ಸಮಯ ಸಾಧಿಸಿ, ಆದ್ರೆ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವ ನೀನು ಒಂದು ಹದಿನೆಯಾದ ಒಂದು ಹೆಣ್ಣಿಗೆ ಈ ರೀತಿ ಮಾತನಾಡಿ ಅವಳು ರೂಪಕ್ಕೆ ಬಲಿಯಾಗಿ ಮರಳಾಗಿ ಬಂದಿರುವ ನೀನೊಬ್ಬ ಕಳ್ಳ ಕಾಕರ ಎಂದು. ಕಳ್ಳ ಕಾಕರ? ಸತ್ಯವನ್ನು ನೋಡಿದೆ ಶಾಂತ, ಸತ್ಯವನ್ನು ನೋಡಿದೆ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕದ ಪ್ರಾಣಿ ಅಂದರೆ ಅದು ಒಂದೇ, ಅದು ನಿಯತ್ತಿನ ನಾಯಿ. ಇವೆಲ್ಲ ಇದ್ದಾವೆ, ಅಂಜಲ ಸುರಿಸುವ ನಾಯಿಗಳೇ ಇದ್ದಾವೆ. ಏ ಕಾಳಿಂಗ, ಮರ್ಯಾದಿಂದ ಮಾತನಾಡು. ಇನ್ನೊಂದು ನುಡಿದಿದ್ದಾದ್ರೆ ಒಂದು ಕ್ಷಣವನ್ನು ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ.
ನನ್ನ ಶೀಲ ಶೃಂಗಾರವಾಗಿ ನೀನು ಹಾಕಲು ಬಂದ ಹೇ ಮೂರ್ಖ. ಆದ್ರೆ ನನ್ನಂತ ಒಂದು ಹೆಣ್ಣಿನ ಶೀಲ ಶೃಂಗಾರವನ್ನು ಉಣ್ಣಬೇಕೆಂದು ಒಂದು ಹೆಜ್ಜೆ ಬಂದು ಚಂಡು ಮುಂಡರನ್ನು ರುಂಡವನ್ನು ಕತ್ತರಿಸಿ ಹಾಕಿದಳು ಆ ಚಂಡಿ ಚಾಮುಂಡಿಯೊಳಗೆ ಮಾತ್ರ ಮರೆಯಬೇಡ. ನೋಡು, ಒಂದು ವೇಳೆ ನೀನು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನ ಕಾಲದ ಕತ್ತರಿಸಿ ಹಾಕಿ ಈ ನಿನ್ನ ಘಟವನ್ನು ಇಲ್ಲೇ ಕಳೆದು ಬಿಡ್ತೀನಿ. ಬಲ ಎಚ್ಚರ ಎಚ್ಚರ. ಏ ಶಾಂತ, ನಾನ್ಯಾರು ಗೊತ್ತೇ? ನರನಾಗರಾಗಿ ಕಾಳಿಂಗ ವಂಶದಲ್ಲಿ ಹುಟ್ಟಿದನವನು ನಾನು. ಅರ್ಜುನ ದರ ಹೋಗಲಿಕ್ಕೆ ಬಬ್ಬರವನ ಕೈಯಲ್ಲಿ ಬಾಣದ ಬೆಲ್ಲಾಗಿ ಬಿಟ್ಟವನು. ಸಮುದ್ರ ತಳದಲ್ಲಿ ಶ್ರೀಕೃಷ್ಣನ ಪಾದವನ್ನು ನೆತ್ತೆಯಲ್ಲಿ ಒತ್ತಿಸಿಕೊಂಡನು. ಅದು ಅಲ್ಲದೆ ಪ್ರಶತ್ ರಾಜನ ಮಗನನ್ನು ಹೆಡೆ ಎತ್ತಿ ಕಚ್ಚಿ ಮಹಾಭಾರತಿಗೆ ಹೆಸರಾದವನು. ಆದಿಶೇಷನಾಗಿ ಈ ಪೃಥ್ವಿಯನ್ನು ಹೆಡೆಯ ಮೇಲೆ ಎತ್ತಿ ಹಿಡಿದಿದ್ದವನು. ಇಂದು ಬೇಕಾ ಯಶಸ್ಸು ಸಾಕ. ಈ ನಿನ್ನ ಹಡಂಬರದ ಮಾತು ಕಿರಿಸಿಕೊಳ್ಳಬೇಡಲೋ ಮೂರ್ಖ. ನೋಡು, ಇದೇ ರೀತಿಯಿಂದ ಮಾನ ಮರ್ಯಾದೆ ಇಟ್ಟುಕೊಂಡು ಸುಮ್ಮನೆ ಹೊರಟು ಹೋದ್ರೆ ಸರಿ. ಇಲ್ಲವಾದ್ರೆ ರಾಮಾಯಣದಲ್ಲಿ ಆ ರಾವಣ ಮಗನಾದ ರಾಮ ಲಕ್ಷ್ಮಣ ಸರ್ಪ ಹಸ್ತದಿಂದ ಅದೇ ದಂಡವಾಗಿ ಇಟ್ಟಿದ್ದ. ಅದರಂತೆ ಆ ನನ್ನ ದೈವ ಗರುಡ ಬಂದು ಕಾಪಾಡಿತು. ಆಕಾಶಕ್ಕೆ ಬಂಧಿಸಿದ್ದು ನಿನ್ನ ನೆನಪಿಲ್ಲವೋ? ಸುಮ್ಮನೆ ಕಾಲು ಕೇಳುವುದಿಲ್ಲ. ಸಾಧ್ಯ ಇಲ್ಲ ಶಾಂತ, ಸಾಧ್ಯ ಇಲ್ಲ. ಕಾಮದಿಂದ ಕಂಗೆಟ್ಟು, ಪ್ರೇಮದಿಂದ ಹರಿಗೆಟ್ಟು, ಮಾನದಿಂದ ಮನಗೆಂದಾಗಿ ಬಂದಿರುವನು. ನಿನ್ನ ಪ್ರೇಮ ಎಂಬ ದೋಣಿಯನ್ನು ಹತ್ತಿ ದಡ ಸೇರಿಸಿ ನಿನ್ನ ಕಾಮದಾನ ತೀರಿಸಬೇಕಂತ ಬಂದಿರುವೆ. ಈ ನಿನ್ನ ಕಾಮದ ದೇಹವನ್ನು ಸಮರ್ಥವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ನಿಜವಾದ್ರೆ ನಾನು ಪತಿರತೆ ಹೆಣ್ಣು ಕಣೋ. ಅಷ್ಟೇ ಅಲ್ಲ, ನೀನು ಇದೇ ರೀತಿ ಮಾತನಾಡೋದು ಕರೆ ಆದರೆ ನಿನ್ನನ್ನು ನಾನು ಗಂಡನ ಗರತೆ ಇದ್ದೇನೆ. ಗಂಡೂಳ ಗರತೆ? ಶಾಂತ, ಗಂಡೂಳ ಗರತಿ ಎಂದು ಕಣ್ಣೀರ ಸುರಿಸಬೇಡ. ಅವು ನಿನ್ನ ಗಂಡ, ವೇಷ ಹಾಕಿದ ಗಂಡ, ನಿನಗೆ ಮಾತ್ರ ಹೆಸರಿಗೆ ಗಂಡ. ಅವನೊಬ್ಬ ಶಾಂತ ಶಾಂತ ಶಾಂತ. ಬಾಯಿ ಮುಚ್ಚ ಹಂತಕ. ನನ್ನಪ್ಪ ದೇವರಂತಿರುವ ನನ್ನ ಗಂಡನಿಗೆ ಚಂಡನೆಂದು ನುಡಿದಿರುವವನ ಭಂಡ. ನೋಡು, ಇದೇ ರೀತಿ ಮಾತನಾಡಿದ್ರ ನಿನ್ನ ಬಾಯಾಗ ಮೆಟ್ಟಿನ ಏಟು ಕೊಡಬೇಕಾಗುತ್ತದೆ. ಬರೀ ಎಚ್ಚರ. ಬಾರೋ ಗಾಳಿ ಸಾಗಿ ಮುಂದಕ್ಕೆ. ಮೆಟ್ಟನ್ನು ಕೈಯಲ್ಲಿ ಬಟ್ಟು ಮಾಡಿ ತೋರಿಸೋ ಹೆಣ್ಣೆ, ಮುಗಿತು ನಿನ್ನ ಶೀಲದ ಕತೆ. ಸ್ಮಾರ್ಟ್ ವಾಯ್ಸ್ ಶಾಂತ. ಶಾಂತ, ಈಗಲೇ ಯಾರು ಗೊತ್ತಾತೆ ಈ ಕಾಳಿಂಗನ ಎಂತ ಸಾಮರ್ಥ್ಯ ಐತೆ ಅನ್ನೋದ. ಈಗ ನಾನು ಮಾವ ತಿಂದ ಹಾವು, ನೀನು ಹಾವು ತಿಂದ ಮಾವು. ಈಗ ಗೊತ್ತಾಯ್ತು ಹೆಣ್ಣಿಗೆ ಶೀಲ ಶೃಂಗಾರ ಎಂದು ನೆನೆಸಿಕೋ. ದೊಡ್ಡ ಬಾಯಿ.
ಬಯಸಿದಂತೆ ನೀವು ಆದಂತಾಯ್ತು ಈ ನನ್ನ ಜೀವನ. ಆದ್ರಿ ಈಗ ನಾನೇನು ಮಾಡಲಿ ತಾಯಿ ಗಂಗಮ್ಮ? ಇಂಥ ಗಳಿಗೆಯಲ್ಲಿ ನನಗೆ ಜನ್ಮ ಕೊಟ್ಟ ತಾಯಿ ನೀನು, ಎಂತ ಗಳಿಗೆಯಲ್ಲಿ ಜನ್ಮ ಕೊಟ್ಟೆ ನನಗೆ. ಆದ್ರಿ ಈ ಚಾನಲ್ ಕೈಯಲ್ಲಿ ಶೀಲ ಆಗಲೆಂದು ನನಗೆ ಜನ್ಮ ನೀಡಿದ ತಾಯಿ ಜಗತ್ತಿನಲ್ಲಿ. ನನ್ನ ಅಕ್ಕ ತಂಗಿಯರೇ, ನೋಡಿದಿರಾ ನನ್ನ ಜೀವನದ ಗತಿಯನ್ನು ಹೇಗೆ ಆಗಿದೆ ಅಂತ. ನನ್ನ ಗಂಡನ ಮಾನಗೋಸ್ಕರ, ಮಾನ ಮರ್ಯಾದೆ ಉಳಿಸ್ಕೋಸ್ಕರ ಈ ನನ್ನ ದೇಹವನ್ನು ಕಾಮ ಸುಖಕ್ಕಾಗಿ ನಾನು ಬಳಸಿಕೊಳ್ಳಲಿಲ್ಲ. ಈ ಕಾಮನದಿಂದ ನನ್ನ ಸುಖವನ್ನೇ ಅಳಿಸಿಕೊಂಡು ಬಿಟ್ಟೆ, ನನ್ನ ಸುಖವನ್ನೇ ಅಳಿಸಿಕೊಂಡು ಬಿಟ್ಟೆ. ಏನು ಮಾಡಲಿ? 10 ವರ್ಷದಿಂದ ಕಾಲು ಕಳೆಯುತ್ತಾ ಬಂದಿರುವ ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? 10 ವರ್ಷವಾದರೂ ನನ್ನ ಗಂಡನಿಗೆ ಈ ದೇಹವನ್ನು ಅರ್ಪಿಸಲಿಲ್ಲ ನಾನು. ಇಂಥ ಕಾಮುಕರ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿದರು, ತಾಯಿ ಹಾಳು ಮಾಡಿದರು. ಇಲ್ಲ ನಡೆಯುವ ದುರಂತ ಕಥೆಯನ್ನು ನನ್ನ ಗಂಡ ನನ್ನ ಮೈದನರಿಗೆ ಗೊತ್ತಾದರೆ 10 ಸೆಕೆಂಡಿನಲ್ಲಿ ಅವರ ಕತ್ತರಿಸಿ ಹಾಕಿ ಬಿಡೋರು ತಾಯಿಗಳ ದೇಹವನ್ನು. ನಾನು ಈಗ ಏನು ಮಾಡಲಿ? ಇಲ್ಲ, ನಾನು ಬದುಕಬಾರದು. ನಾನು ಸಾಯೋದೇ ಮೇಲೂ, ನಾನು ಸಾಯೋದು. ಅತ್ತಿಗೆ, ಅತ್ತಿಗೆ, ಬಾರಪ್ಪ ಮೈದನ, ಹೀಗೆ ಬಂದೇನಪ್ಪ? ಇದೇನಪ್ಪ ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಅದೊಂದು ದೊಡ್ಡ ಕತೆ ಅತ್ತಿಗೆ. ಮೊನ್ನೆ ನಡೆದ JCB ಸಿದ್ದನಗೌಡನ ಪ್ಲಾಟ ದುರಂತದಲ್ಲಿ ಆ ಪೊಲೀಸರೊಂದಿಗೆ ನಾನು ಸೇರಿ ಆ ನನ್ನ ಕಲ್ಲಿನಿಂದ ಸಾವಿರಾರು ಜನ ಗುಂಡಗಳನ್ನು ಓಡಿಸಿದ್ದೆ. ಅದರ ಪ್ರತಿಯಾಗಿ ನಮ್ಮ ಜಿಲ್ಲಾ SP ಸಾಹೇಬರು ಈ ಚಿನ್ನದ ಪದಕ ನೀಡಿದರಮ್ಮ, ಚಿನ್ನದ ಪದಕ ನೀಡಿದರು. ಮೈದನ, ಈ ನಿನ್ನ ಶೌರ್ಯವನ್ನು ಯಾವ ಬಾಯಿಂದ ವಂದಿಸಲಪ್ಪ? ಯಾಕಂದ್ರೆ ಅದೇ ನಿನ್ನ ಶೌರ್ಯಕ್ಕೆ ನಿಜವಾದ ಸತ್ಯವನ್ನು ಗೊತ್ತಾದ್ರೆ 10,000 ಹಾಕಿ 10 ಸೆಕೆಂಡಿನಲ್ಲಿ ಅಳಗಿಸಿ ಹೋಗಿದೆ. ಆದ್ರೆ ನಾನೇನು ಮಾಡಲಿ? ಅತ್ತಿಗೆ, ಆದರೆ ಎಂಬ ಅಪಸರದ ಮಾತೇಕೆ ತಾಯಿ? ಅದೀಗೆ ನಿನ್ನ ಕಣ್ಣಲ್ಲಿ ನೀರು. ಇಲ್ಲಿ ಏನಾದರೂ ಯಾವ ನಿನ್ನೇನಾದರೂ ನಿನಗೆ ತೊಂದರೆಯಾಯಿತೆ? ಆಗಿದ್ದರೆ ಹೇಳಗ ಈಗಲೇ ಹೋಗಿ ಆ ರಾಮರನ್ನು ದರದರನ್ನು ಎಳೆತಂದು ಈಗೆಲ್ಲ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ಬಿಡುತ್ತೇನೆ. ನನಗೇನೂ ಆಗಿಲ್ಲಪ್ಪ. ಒಂದ್ ಸ್ವಲ್ಪ ನನ್ನ ಹೆತ್ತವರು ನೆನಪಾಯ್ತು ಅಷ್ಟೇ. ಅದು ನಿನ್ನಂತ ಶೂರನ ನೋಡಿ. ಹತ್ತಿಗೆ ಉಡಿಯಲ್ಲಿ ಹಗ್ಗವನ್ನು ಇಟ್ಟುಕೊಂಡಿದ್ದೀಯಮ್ಮ? ಅದಾ ಮೈದನ, ಏನೂ ಇಲ್ಲಪ್ಪ. ಮನೆಯಲ್ಲಿ ಕಟ್ಟಿಗೆ ಇದ್ದಿದ್ದಿಲ್ಲ, ಅದಕ್ಕಾಗಿ ಕಟ್ಟಿಗೆ ತರಬೇಕಂತ ಹೊರಟಿದ್ದೆ ನಾನು. ಏನಿದ್ದೀಯಮ್ಮ ನೀನು? ದಿನಾಲು ಕಟ್ಟಿಗೆ ತರುವನು ನಾನು. ನಿನಗೇಕೆ ಅದರ ಚಿಂತೆ? ಒಳಗಡೆ ನಡೆ. ಹೊತ್ತಿಗೆ ಏನಿದು ನಿನ್ನ ಕೈಗಳಲ್ಲಿ ರಕ್ತ? ಇಲ್ಲಿ ಹೊಡೆದ ಬಳೆಗಳ ಚೂರುಗಳಕ್ಕೆ ಬಿದ್ದಿವೆ. ಇದೇನು ಆಶ್ಚರ್ಯ? ಇಲ್ಲಿ ಏನಾಯಿತಂದು ಬೇಗ ಹೇಳು ಹೊತ್ತಿಗೆ, ಬೇಗ ಹೇಳು. ಮೈದಿನ, ಏನೂ ಇಲ್ಲಪ್ಪ. ನೀನೇಕೆ ಇಷ್ಟು ಭಯ ಪಡ್ತಾ ಇದೀಯಾ? ಅತ್ತಿಗೆ, ಅತ್ತಿಗೆ ಮೈದನರು ಏನೋ ಗುಸುಗುಸು ಮಾತಾಡ್ತಾರಲ್ಲ. ಅತ್ತಿಗೆಮ್ಮ, ಏ ಅತ್ತಿಗೆಮ್ಮ. ಹಾ ಅತ್ತಿಗೆಮ್ಮ, ಸ್ವೀಟ್ ತೆಗೆದುಕೊಳ್ಳಿ.
ಅತ್ತಿಗೆಮ್ಮ, ಇಂದು ನನಗೆ PSI ನೌಕರಿ ಸಿಕ್ತು. ಅದಕ್ಕಾಗಿ ನಿನಗೆ ತುಂಬಾ ಸಂತೋಷ ಅತ್ತಿಗೆಮ್ಮ. ತುಂಬಾ ಸಂತೋಷ ಆಯ್ತು ಮಗ. ನೀನು ಸಾಹೇಬನ ಹೌದು, ದೊಡ್ಡ ಸುಬೇದರನೂ ಹೌದು, ನಮ್ಮೆಲ್ಲರ ಭಾಗ್ಯಪ್ಪ. ಅತ್ತಿಗೆಮ್ಮ, ಏಕಮ್ಮ ನಿನ್ನ ತಲೆ ಕುಡಿದು ಒಂಥರ ಆಗಿವೆ. ನೀನು ದಿನ ಇರೋ ತರ ಇಲ್ಲಮ್ಮ. ಏಕೋ ನಿನ್ನ ಮುಖ ಒಂದು ತರವಾಗಿದೆ. ಮಾತನಾಡುವ ಮಾತುಗಳು ತುದುಲುಂಡ ಇರ್ತಿದೆ. ಅತ್ತಿಗೆ ಏನಾಗಿದೆ ಹೇಳಮ್ಮ. ಅತ್ತಿಗೆ ನಿನಗೆ ಏನಾಗಿದೆ ಹೇಳು. ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚಿಸುತ್ತಿರುವೆ. ಈ ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳ ಇಲ್ಲ, ತಲೆಯಲ್ಲಿ ಬಾಚಿನ ಎಳೆ ಇಲ್ಲ. ಇದ್ಯಾವ ನಿನ್ನ ಮುಸುಕಿನ ಬಳೆ? ಹಾಗೇನಾದರೂ ಇದ್ದರೆ ಹೇಳಿಗ, ಈಗಲೇ ನನ್ನ ಮುಷ್ಟಿಯಿಂದ ಹಿಚ್ಚಿಗೆ ಸಾಯಿಸಿ ಬಿಡುವೆ ಅವರನ್ನು. ಹೌದು ಅತ್ತಿಗೆಮ್ಮ, ಹೌದು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ನಾವು ಜೋಡು ಹುಲಿಯಾಗಿದ್ದೇವೆ. ನಿನಗೆ ಯಾರಾದ್ರೂ ಏನಾದರೂ ತೊಂದರೆ ಆಗಿದ್ದು ಹೇಳತ್ತಿಗೆಮ್ಮ, ಹೇಳು. ನಮ್ಮಲ್ಲಿ ಕುದಿಯುತ್ತಿರುವ ರಕ್ತ ವೇಷದಲ್ಲಿ ಕಲ್ಪಾದವರಿಯಲ್ಲಿ ಅವರೆಲ್ಲ ಸುಟ್ಟು ಹಾಕಿ ಬಿಡ್ತಮ್ಮ, ಸುಟ್ಟು ಹಾಕಿ ಬಿಡ್ತೀವಿ. ಸತ್ಯವಾಗಲು ನೀವು ನನಗೊಂದು ಮಾತು ಕೊಡ್ತೀರಾ? ಅನುಮಾನವೇಕೆ ಅತ್ತಿಗೆ? ಈ ನಿನ್ನ ಮಾತಿಗೆ ಆ ನನ್ನ ಆರಾಧ್ಯ ದೈವ ಮಾರುತಿ ದೇವರೇ ಸಾಕ್ಷಿ. ಹೇಗಾಗಿ ಆ ಮುರುನಾಳ ಗುರುವಿನ ಸಾಕ್ಷಿಯಾಗಿ ನಿನಗೆ ಮಾತು ಕೊಡ್ತೀನಿ. ಅತ್ತಿಗೆ, ಬೀಸುವ ಗಾಳಿಯ ಮೇಲನೆ ಉದಯಿಸುವ ಸೂರ್ಯಚಂದ್ರರ ಮೇಲೆ ಆಣೆ ಮಾಡಿ ಹೇಳ್ತೀವಿ. ಹೇಳಮ್ಮ, ಅದಾವ ನಿನ್ನ ಸತ್ಯದ ಮಾತು. ಅತ್ತಿಗೆ ಹೇಳಮ್ಮ, ಹೇಳು. ಹೀಗೇಕೆ ಮೌನವಾಗಿರೋ ಹೇಳತ್ತಿಗೆ. ಏನಿಲ್ಲಪ್ಪ, ಬೆಕ್ಕು ನಿಲುವಿಗೆ ಹಾರಿ ಹಾಲು ಕುಡಿಯಬೇಕಂತ ಹೋಗಿ ಅದನ್ನು ಹೊಡೆದು ಉಡಿಸಬೇಕೆಂದು ಅಲ್ಲಿಗೆ, ಆದರೆ ಕೆಳಗೆ ಬಿದ್ದಿರುವ ನನ್ನ ಕೈಗಳ ಬಳೆಯೆಲ್ಲ ಹೊಡೆದು ಮುಚ್ಚು ನೀರಾಗಿ ಹೋಯಿತು. ಆದರೆ ಕೈಗಳ ಹಿಡಿದು ಎಲ್ಲ ಬರೆಗಳಾಗಿದವು. ಮೈದನ, ಎಂತ ನಕಲಿಯಮ್ಮ ಇದು ನಿನ್ನದು. ಅತ್ತಿಗೆ ಇರ್ಲಿಡಮ್ಮ, ಹೊಟ್ಟೆ ಎಷ್ಟದೆ ಊಟಿಗೆ ಬಡಿಸಿಡಮ್ಮ. ಆಯ್ತು ಬಾರ. ಕೊಡ್ಬೇಕು, ಕುಡಿದು ಮಜಾ ಮಾಡ್ಬೇಕು. ಹೊಲಸ್ ಹುಡುಗಿಯಾರ ಬೆನ್ನ ಹೈತ್ ಕೇಸಿದ ಪೊಲೀಸ್ ನೌಕರಿಯಿಂದ ಹೋತ್. ನಮ್ಮ SP ಸಾಹೇಬ್ರು ಗೊತ್ತಾತು. ಮೈಯಾನಾಗಿ ಹುಡುಗಿ ಮಾಡ್ಕೊಂಡು ಹೋದ್ ನಿಂತಿದ್ದ ನಮ್ಮ ಸಾಹೇಬ್ ಗೊತ್ತಾತು. ನಮ್ಮ ಸಸ್ಪೆಂಡ್ ಮಾಡಿ ಬರ್ಬೇಕು. ಹೆಂಗಾರ ಮಾಡಿ ನೌಕರಿ ಹೊಡೆ ಪಡ್ಕೋಬೇಕಾಗೈತಿ. ಹುಡುಕ ಸೆರೆ ಎದಕ್ಕೆ ಕುಳಿತು ನಾವು ರಾಜು ತಳಿ ಕೊಟ್ಟಾರ ಹೇಳ್ತಿಲ್ಲ. ಸಿಂಧು ಕುಡಿತೀರಿ ಇಲ್ಲ ಸರಾಯಿ ಕುಡಿತೀರಿ? ಸಿಂಧಿ ಸರಾಯಿ ಎರಡು ಬಿಟ್ಟು ಗಾಂಧಿ ಕುಡಿತೀರಿ? ಸಿಂಧಿ ಸರಾಯಿ ಎರಡು ಬಿಟ್ಟು ಗಾಂಧಿ ಕುಡಿತೀರಿ? ಸಿಂಧಿ ಕುಡಿದವನು ಮಂದಾಗಿ ಮನಗತಾನ, ಸರಾಯಿ ಕುಡಿದವನು ಗಟ ತಂದಿ ತಿಳ್ತಾನ. ಗಾಂಧಿ ಕುಡಿದವನು ವಿಸ್ಕಿ ಕುಡಿದವನು ಕಮುನ ಪಾದ ಸೇರ್ತಾನೋ. ಇಸ್ಬಿಟ್ಟಾಡ್ತೀರಿ ಇಲ್ಲ ಲಾಭ ಲಕ್ಷ್ಮಿ ತಗೋತೀರಿ? ಇಸ್ಬಿಟ್ಟಲ್ಲ ಆಗಬಿಸಿ ಎರಡು ಬಿಟ್ಟು ಓಸಿ ಹಾಕ್ತೀರಿ. ಇಸ್ಬಿಟ್ಟಲ್ಲ ಆಗಬಿಸಿ ಎರಡು ಬಿಟ್ಟು ಓಸಿ ಹಾಕ್ತೀರಿ. ಇಸ್ಪೆಟ್ ಆಡ್ದವನು ಹೊಲ ಮನಿ ಮಾಡ್ತಾನ, ಲಾಭ ಆಡ್ದವನು ಫಾಲೋ ಮಾಡಿ ಸಾಯ್ತಾನ. ಓಸಿ ಆಡಿದವನು ಮತಕ ಆಡಿದವನು ಎಂದರ ತಾಳಿ ಮಾಡ್ತಾನೋ. ಮದುವೆ ಆಗ್ತೀರಿ ಇಲ್ಲ ಸ್ಟೇಪ್ನಿ ಇಡ್ತೀರಿ? ಮದುವೆ ಸ್ಟೇಪ್ನಿ ಎರಡು ಬಿಟ್ಟು ಸನ್ಯಾಸ ಆಗ್ತೀರಿ. ಮದುವೆ ಸ್ಟೇಪ್ನಿ ಎರಡು ಬಿಟ್ಟು ಸನ್ಯಾಸ ಆಗ್ತೀರಿ. ಸ್ಟೇಪ್ನಿ ಇಟ್ಟವನು ಹೊಲ ಮನಿ ಮಾಡ್ತಾನ, ಮದುವೆ ಆದವನು ಸುಖದಿಂದ ಬಾಳ್ತಾನ. ಸನ್ಯಾಸ ಆದವನು ಪವನಾರಿ ಮಠ ಹೋಗತಾನ. ಅವನು ಸುಮ್ಮನಿದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವೆಲ್ಲ ಶಗಣೇನ್ ಹೊಳವ್. ಶಗಣೇನ್ ಹೊಳ ನಾಗ್ಯ ನಿಮ್ಮ ಊರು ಗೂಗ್ಯ. ನಾಗಪ್ಪ ತನ್ನ ಪುರ್ತಕ್ಕೆ ತಾಯಿದ್ರ ಮಗನ ಶಗಣ್ಯಾಕ ಹುಳ ಆಯ್ತಿರ್ತದ. ಏ ನಾಗ್ಯ ನಿಮ್ಮ ಅವನು ಗೋಗ್ಯ. ಶಿಟ್ಟಿಗೆ ಅಂತ ನಾಗಪ್ಪ ಕಡಿಬೇಕತ್ತ ಹಾಕ್ತಾನ. ಬಾಯಿ ತುಂಬ ಶಗನ್ ಆಕೈತಿ.
ಏನು ಒಣಹಣ್ಣಿಗಳು ಬರ್ತ ಧ್ವಾದ ನಾಗಾಪ್ ಸೀಟಿಗೆ ಧ್ವಾದ ಈ ಮಗ ನಾಗ್ಯ ನನಗ ಅಂಜ್ ಹಾದ ಕುಡಿಬೇಕು ಕುಡಿದು ಮಜಾ ಮಾಡಬೇಕು ಕುಡಿದ್ರೊಳಗಿನ ಸುಖ ಎತ್ತರಾಗೂ ಇಲ್ಲ ನಾವು ಸಸ್ಪೆಂಡ್ ಆಗಿದ್ವಿ ಮಾತು ಹೇಳತ್ತಿಲ್ಲ ಇದ್ರೊಳಗೆ ಇರೋದು ಗಮ್ಮತ್ತ ಆದ ಕುಡುಕರಿಗೆ ಎಟ್ಟ ಗೊತ್ತ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಎತ್ತಿದ್ದ ಬತ್ತಿಯೆಲ್ಲ ಮಾವ ಕಂಡೋಗಿದ್ದ ಕುಂಬತಿ ಎತ್ತಿದ್ದ ಬತ್ತಿಯೆಲ್ಲ ಮಾವ ಕಂಡೋಗಿದ್ದ ಕುಂಬತಿ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಗಡಬಡಿಸಿ ನಾನು ಲೈನ್ ಹಿಡಿದು ಹೊಂಟ್ರ ಎತ್ತಿದ್ದ ಬತ್ತಿಯೆಲ್ಲ ಮಾವ ಕಂಡೋಗಿದ್ದ ಕುಂಬತಿ ಕುಟುಕನ ಹೃದಯ ಬಹಳ ವಿಶಾಲ ಇರ್ತೈತಿ ಅದ್ರೊಳಗೆ ನಮ್ ಗುಂಡ ಕಾಣತೈತೆ ಆರಾಯಿಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಸುಮಪಾನವೇ ಇವಳಾಗುತ್ತಾ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು ಆಹಾ ಸೂಜಿ ಮಲ್ಲೆ ಹೂನ ಹೃದಯ ತುಂಬಿಕೊಂಡು ಹೂವೀಗ ಹಾವಾಯಿತೆ ಪ್ರೀತಿಯಿಂದ ಚುಚ್ಚಿ ನನ್ನ ನೋಯಿಸಿದೆ ಹೇಳು ನೀ. ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲ್ಲಿ ನಾನು ಇರುವೆ ಇದೇನೋ ಪ್ರೇಮ ಲೋಕವಲ್ಲ ನನ್ನಂತ ಪ್ರೇಮಿ ಯಾರು ಇಲ್ಲ ಸಾರಾಯಿಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಸುಮ್ಮಪಾನವೇ ಅವಳಾದ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು ಹತ್ತೈತಿ ತಂದೆ ಬಿದ್ದ ನಿನ್ನ ಗೊತ್ತೇ ಹೆಸರು ನಿನ್ನ ತಿಂಡಿ ಹಾಕು ಬಾಗಿಲ ಕಟ್ಟಿ ಹತ್ತೈತಿ ತಂದೆ ಬಿದ್ದ ನಿನ್ನ ಗೊತ್ತೇ ಹೆಸರು ನಿನ್ನ ತಿಂಡಿ ಹಾಕು ಬಾಗಿಲ ಕಟ್ಟಿ ಇಂಥ ಹುಡುಗಿಯಾರಿಂದ ಯಾರು ಬೆನ್ನ ಹತ್ತಾರ ಎಲ್ಲ ಕುಡ್ಕೊಳ್ದು ಹೋಗ್ಬೇಕು ಹುಡುದು ಏನು ಗೊಮ್ಮಂತ ನಾರಕತಿ ಏನು ಬಕ್ಕತಿ ಸರಿ ಕಡೆ ನಾವೊಬ್ಬನ ಕುಡುಕ ನಿಮ್ಮ ಅಪ್ಪನ ಕುಡುಕ ನಿಮ್ಮ ಅಣ್ಣನ ಕುಡುಕ ಕುಡುಕಂತ ನನ್ನ ಕರಿಬ್ಯಾಡ ಗೆಳತಿ ಕುಡುಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣನ ಕುಡಿತಾನ ಬರೀ ಕುಡುಕರ ನಿಮ್ಮ ಮನೆ ಸಾಲ ನಾ ಕುಡುಕರ ಕುಡುಕಂತ ನನ್ನ ಕರಿಬ್ಯಾಡ ಗೆಳತಿ ನಿಮ್ಮಪ್ಪನ ಕುಡಿತಾನ ನಿಮ್ಮಣ್ಣನ ಕುಡಿತಾನ ಬರೀ ಕುಡುಕರದ ನಮ್ಮ ಮನೆ ಸಾಲ ಆ ಕುಡುಕರ ನನಗೂ ಕುಡುಕ ಅಂತಿ ಹುಡುಗ ವಾಸನೆ ಮಾಡತ್ತೆ ಸರಿ ದೂರ ಸರಿ ಹುಡುಗಿಯರಿಗೆ ಎಣ್ಣೆ ತೋರಿಸಬ ಅಂತಾವ ಹುಡುಗರಿಗೆ
ಹೂವಿನ ವಾಸನೆ ತೋರಿಸಿ ಬಂದ ಬುಕ್ಕನಿ ಸಾಕ್ ಸುಮ್ರೆ ಯಾ ನಮ್ಮನೆ ಹಂದಿಗತೆ ಹಾಡ್ರ 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 ಅನ್ನಕತ್ತೆ ಸರಿ ಆ ಕಡೆ ಹಂದಿ ಯಾವ್ದ್ರ ಸಂಬಂಧ ಮಕ್ಕೊಂದಿರ್ತಾವ ನಾವು ಗಟ್ರ ದಂಡಿಗೆ ಹಂದಿ ಜಗತ್ತಿನ ಬಗ್ಗೆ ವಿಚಾರ ಮಾಡಾಕ ಮಕ್ಕೊಂದಿರ್ತೀವಿ ಸಾಕ್ ಬಾಯ್ ಮಾಡು ಸಾಕ್ ಅಲ್ಲೆಲ್ಲ ನಮ್ಮ ಗುಂಗಾಡುಗಳು ಎಲ್ಲ ನಮಗ್ ಕಿಡಿಬೇಕು ಅವಾಗ ನಮ್ಮ ವಿಷಯ ಹಿಡಿಬೇಕು ಸಾಕು ನಿನ್ನ ಬಂಗಾರ ನನಗೆಲ್ಲ ಹೇಳ್ಕೊಬೇಡ ಯಾಕ ನಿಮ್ಮ ಮಕ್ಕಳ ಅಕ್ಕಿ ಕಟ್ ನನಗೆ ಗೊತ್ತಿಲ್ಲನ ಕುಡುದು ಗಟ್ಟರ್ದ ಮಕ್ಕೊಂಡ್ರ ಮನೆ ಮಕ್ಕೊಂಡ್ರ ನನ್ನ ಮಕ್ಕಳು ನೀವು ಈಗ ನಿಮ್ಮಪ್ಪ ಹೇಳ್ಬೇಕು ಬಂದ್ಕುಲೆ ಏನಂತ ಮದುವೆ ಮಾತಾಡ್ಬೇಕ್ರಿ ಇನ್ನೊಂದ್ ಸ್ವಲ್ಪ ಟೈಮ್ ಇದೆ ಮದ್ವಿ ನಾವು ಅಲ್ಲೇ ನಮ್ಮ ಅಪ್ಪ ಹೇಳೋಣ 5 ವರ್ಷ ಮದುವೆ ಮಾಡಿ ಹೇಳ್ತೇನ ಸುಮ್ಮ ಸಸ್ಪೆಂಡ್ ನಾಳೆ ನೌಕರಿ ಹೆಚ್ಚು ಬಿಡ್ತಾನೆ ಯಾವ್ದು ನಿಂತಿಲ್ಲ ಇಲ್ಲ ಬೇಕಾಗಿಲ್ಲಪ್ಪ ನಮ್ಮ ಅಪ್ಪನ ಒಪ್ಪಿಗೆ ತೋಲರ್ ನಾ ಮದುವೆ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಕಂಡೀಷನ್ ಮಾಡ್ಯಾನ ಇಬ್ರು ಕೂಡಿ ಒಟ್ಟಿಗೆ ತಗೊಂಡು ಮದುವೆ ಆಗೋಣ ಹಂಗಂದೆ ಆಯ್ತು ನಾನು ready. ಅಡಿ ಒಂಬತ್ತ ಮಾತಾಡಿ
ಈಗ ಮಾಂತೆ ಬರತಾನ ನನಗಿತ್ ಪೈಲ 2 ಕ್ವಾರ್ಟರ್ ಕೂಡ ಬರತಾನೋ ಅವ್ ಹೆಂಗ್ ಮಾಡ್ತಾನ ಹೋಗೋದಾರ ಚೀಸ್ ಈಗ ಅವನೇ ಈ ಕಡೆ ಬಂದಲ್ಲ. ರವಿ ಸರ್ ನಿಮ್ದೊಂದು ಪ್ರೀತಿ ಒಳಗೆ ಹೋಗಿ ಒಂದು ಬೀರ್ ರೆಕಾರ್ಡ್ ಹಿಡಿದ್ರಿ ಹಾಡ್ರಲ್ಲ ಅದನ್ನ ಯಾಕೆ ನಿಮ್ದು ಬಾಳು ಸತ್ ಕೇಳ್ಬೇಕನ್ನತ್ತ ಯಬಸರಿ ಸರ್ ಸರ್ ಯಾರ ಸಂಬಂಧ ಬೀರ್ ಕುಡಿದ್ರಿ ಯಾರ ಸಂಬಂಧ ಜನ ನನಗ ತಿಳಿದಿಲ್ರ ಹೆಂಗ್ ರಿಕಾರ್ಡ್ ಸರ್ ಹಾಡ್ಯಾರ ನಂಗೆ ಗೊತ್ತಾಗತ್ತ ಹಾಡ್ರಿ ಸರ್ ಹೊಡ್ರಿ ನಾವು ಕುಡಿದು ಸಾಕಾಗಿ ಹೋಯ್ತ್ರಿ ಇಲ್ಲಿ ಯಾರು ಏ ಯಾಕೋ ನಮ್ಮ ಕುಡ್ಕೊಂಡ್ ಕೂತೀನಿ ಏಯ್ ನೀನು ಕುಡ್ದು ಬಂದಿ ನಾ ಕುಡ್ದಿನ ನುಂಗಿ ಬಂದನು ಮತ್ ವಾಸನೆ ಗಮ್ ಅಂತ ಬರಾಕತ್ತಲ್ಲ. ವಾಸನಿ ಬರಾತೈತಿ ಅದು ಯಾಕೆ ವಾಸನಿ ಬರಾಕತೈತಿಪ್ಪ ಅಂದ್ರೆ ಅಂತ ಸೆರೆನ ತೆಗೆದಾರ ಅಂತ ವಾಸ ಬರೈತಿ ನಾವು ಸರ್ಕಾರಕ್ಕೆ ಟರಾವ್ ಬರೆಯೋದು ಟರಾವ್ ಎಲ್ಲ ಏನ್ ಮಾಡ್ಯಾನ ಗೊತ್ತೇನ ನಮ್ಮ ಡಿಕೆ ಆತು ಶಾನೋರ್ ಮಾಲಕ್ ಆತು ಓಟಿ ತರ್ತಂದಾರ ಅದ್ರೊಳಗೆ ಉನ್ನೇತ್ ಸೈ ಕೊಡ್ದ ಕುಡ್ದು ಅಂದ್ರೆ ಬಾಳ ವಾಸ ಬರೈತಿ ಸಣ್ಣಕ್ಕೆ ಹಾಸ್ಪಿಟಲ್ ತರ್ತಂದಾರ ಏನಾರು ಬಂದಿಲ್ಲ ಅವ್ರ ಅಲ್ಲ ಸರ್ಕಾರದವ್ರು ಎಲ್ಲ ಕೊಟ್ಟು ಹಾಳಾಗಿ ಮುಂದೆ ಹೆಂಡ್ರಿಗೆ ಏನ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ತಿಳ್ಕೊ. ಸರ್ಕಾರದವ್ರು ಏನು ಕೊಟ್ರ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಾರ ಬಸ್ ಫ್ರೀ ಕೊಟ್ಟಾರ ಅಲ್ರಿ ಗೃಹಲಕ್ಷ್ಮಿ ನಿಮ್ಗ ಗೃಹ ಜ್ಯೋತಿನೂ ನಿಮ್ಗ ಬಸರ್ ಆದ್ರೆ ಹೆರಿಗೆ ಬರ್ತೈತೆ 6,000 ರೂಪಾಯಿ ಕೊಡ್ತಾರ ನಮ್ಗ ನಾವು ಬಸರು ಮಾಡಿದವ್ರು 10 ರೂಪಾಯಿ ಬಾಳ ಅದು ಹೋಗ್ಬಿಡ್ರಿ ನಾವು ಕುಡುಕರು ವಿಧಾನಸಭೆಗೆ ಹೋಗಾರದು ನಾವಿಂದು ಏನ ನಾವು ಜೋಕುವಾರ ಪಿಂಚಣಿ ಅಂತ ಅದಕ್ಕೆ ನಾವೆಲ್ಲ ಕುಡುಕರು ಎಲ್ಲ ಫ್ರೀ ಬಸ್ ಫ್ರೀ ರೇಷನ್ ಫ್ರೀ ರೇಷನ್ ಅಕ್ಕಿ ಫ್ರೀ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮುಗಿದ ಭಾಗ್ಯಲಕ್ಷ್ಮಿ ಎಲ್ಲ ಇವ್ರಿಗೆ ಜೋಕುವಾರ ಪಿಂಚಣಿ ಅಂತ ಒಂದಾರು ಬೇಡ ನಮಗೆ ನಾವ್ ಅನ್ನ ಹೇಳಿದಾಗ ಬಸರು ಆದವ್ರಿಗೆ 6,000 ರೂಪಾಯಿ ಬಸರು ಮಾಡಿದವ್ರಿಗೆ ನಾವು ಓಟಿ ರೇಟ 60 ಇದ್ದದ್ದು 80 ಮಾಡ್ಕೊತ ಕೂತಾರೆ ಈಗ ಕೊಡೋದು ಅಲ್ಲಿ ಹಾಕೋದು ಅದಕ್ಕೆ ಮಾಲಕರು ಒರಿಜಿನಲ್ ಚಾಯ್ಸ್ ತಂದು ಕೊಟ್ಟಾರ ನಮ್ಗ ಅವ್ರು ನೀವಿಬ್ರು ನಾವು ಸೆರೆ ಕುಡಿದು ಇದ್ರ ಕೊಡುದು ನಾವು ಸೆರೆ ಕುಡ್ಲಿಕ್ಕ ಸರ್ಕಾರಿ ಸಂಬಳದವ್ರು ಎಷ್ಟು ಲಾಭ ಕಟ್ಲಿ ಅದ ಪಗಾರ ಅದು ಸಂಬಳ ತಗೋತಾರ ಇವ್ರು ಸುಮ್ಮಾ ಸೋಸ್ತು ಮನ್ಯಾಗ ಕುಂತಾರ ಹಂಗಾಗಿ ಭಯ ನಮ್ದಿ ನೋಡ ನಿಮ್ಮಿಬ್ರದ್ದು ಕೇಳಕ ಬಂದಿಲ್ಲ ನಮ್ಮ ಅಪ್ಪ ಜಲ್ದಿ ಬಂದ ಹೋಗಿ ಸರ್ ಜಲ್ದಿ ಸರ್ ಗುಂಡಾಮ್ ಸರ್ ಒಂದು ಹೆಸರಿಲ್ಲ ಅರ್ಬಾನಿ ಜಾತ್ರೆ ಮಾಡಿದ ಸಾತ್ರೆ ಅರ್ಬಾನಿ ಜಾತ್ರೆ ಮಾಡಿದ
ಬರ್ತೀನಿ ಬಾಣಿ